ಇವತ್ತು ನಾನು ಜಿಲೇಬಿ ಮಾಡಿದ್ದೀನಿ. ನನಗೆ ಕೂಡ ಬರಲ್ಲ, ಇನ್ಸ್ಟೆಂಟಾಗಿ ಮಾಡಿರೋದು. ಅಂದರೆ ಜಿಲೇಬಿ ಮಿಕ್ಸ್ ಬರುತ್ತಲ್ವ, ಅದನ್ನು ಬ್ಲಿಂಕಿಟಿಂದ ಆರ್ಡ್ರ್ ಮಾಡಿದ್ದೆ, ಅದರಿಂದ ಮಾಡಿದ್ದು. ಯಾವ ರೀತಿ ಇತ್ತು ಅಂತ ವಿಡಿಯೋ ಲಾಸ್ಟಲ್ಲಿ ಹೇಳ್ತೀನಿ. ಮೊದಲಿಗೆ ನಾನು ಇದನ್ನು ಬ್ಲಿಂಕಿಟಿಂದ ಆರ್ಡ್ರ್ ಮಾಡಿದ್ದೆ. ಇದರಲ್ಲಿ ಗೈಡೆನ್ಸ್ ಕೂಡ ಕೊಟ್ಟಿದ್ದಾರೆ, ಯಾವ ರೀತಿ ಮಾಡಬೇಕು ಯಾವ ರೀತಿ ಇಲ್ಲ ಅಂತ. ಒಂದು ಬಾಟಲ್ ಕೂಡ ಫ್ರೀಯಾಗಿ ಕೊಟ್ಟಿದ್ದಾರೆ. ನನಗೆ ಈ ಪ್ಯಾಕೆಟು 75 ರೂಪಾಯಿ ಬಿತ್ತು. ಹಾಗೆ ಇದು ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಬಾಟ್ಲು. ಹಾಗೆ ಇದರಲ್ಲಿ ನೀರಿಗೂ ನಾವು ಇದು ಅಳತೆ ಮಾಡ್ಕೊಳಕ್ಕೂ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ ರೀತಿ ಮಾಡೋದು ಯಾವ ರೀತಿ ಇಲ್ಲ ಅಂತ ಎಲ್ಲನೂ ನೋಡ್ಕೊಂಡಾದ್ಮೇಲೆ ಬನ್ನಿ ಫಟಾಫಟ್ ಅಂತ ಮಾಡೋಣ. ಮೊದಲಿಗೆ ನಾನು ಪಾನಕ ಮಾಡೋಕ್ಕೆ ಇಟ್ಟಿದ್ದೆ, ಸ್ವಲ್ಪ ಫುಡ್ ಕಲರ್ನ ಹಾಕಿಬಿಟ್ಟು. ಈಗ ಈ ಮಿಕ್ಸರ್ ಪೌಡರ್ ಇರುತ್ತಲ್ವ, ಹಿಟ್ಟನ್ನು ಇದಕ್ಕೆ 125 ಮಿಲಿಮೀಟರ್ ವಾಟರ್ನ ಹಾಕಿಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ ಮಾಡಿ, ಇದಕ್ಕೆ ನಾವು ಏನು ಹಾಕಲ್ಲ, ಈ ಪೌಡರಲ್ಲೇ ಎಲ್ಲ ರೆಡಿ ಇರುತ್ತೆ. ಇನ್ನೊಂದು ಚೂರು ಸ್ವಲ್ಪ ನನಗೆ ಕಮ್ಮಿ ಅನ್ನಿಸ್ತು ನೀರು, ಹಾಗೆ ಒಂಚೂರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ಈಗೇನು ಅವರು ಫ್ರೀಯಾಗಿ ಕೊಟ್ಟಿರೋದಲ್ವ ಆ ಬಾಟ್ಲು, ಅದರಲ್ಲೇ ಹಾಕಿಬಿಟ್ಟು ಇದನ್ನೇನಿಲ್ಲ, ಒಂದು ಪ್ಯಾನಲ್ಲಿ ಜಿಲೇಬಿ ಶೇಪ್ನ ಕೊಟ್ಬಿಟ್ಟು ಕರ್ಕೊಂಡಾದಮೇಲೆ ಪಾನಕದಲ್ಲಿ ಒಂದು 20 ನಿಮಿಷ ನೆನೆ ಹಾಕಿ ಬಿಟ್ಬಿಟ್ರೆ ನಮ್ಮ ಜಿಲೇಬಿ ಇನ್ಸ್ಟೆಂಟಾಗಿ ರೆಡಿ ಆಗಿಬಿಡುತ್ತೆ. ನಾನು ಕೂಡ ಫಸ್ಟ್ ಟೈಮ್ ಮಾಡಿದ್ದು, ಅದಕ್ಕೆ ಶೇಪ್ ಕರೆಕ್ಟಾಗಿ ಬರ್ತಿಲ್ಲ. ಫಸ್ಟ್ ಟೈಮ್ ಎಣ್ಣೆಲಿ ಹಾಕೋಕ್ಕಾರ ಒಂಚೂರು ಇದಾಯಿತು, ಆಮೇಲೆ ಸೆಕೆಂಡ್ ಥರ್ಡ್ ಟೈಮ್ ಚೆನ್ನಾಗಿ ಬಂತು. ಇದು ನೋಡಿಬಿಟ್ಟು ಇದೇನು ಶೇಪೇ ಬರ್ತಿಲ್ಲ ಅಂದ್ಕೊಬಿಡಿ, ಸೆಕೆಂಡ್ ಟೈಮ್ ಎಲ್ಲ ಚೆನ್ನಾಗಿ ಬಂತು, ನೋಡ್ತಾ ಇರ್ಬೋದು ನೀವು. ಮತ್ತು ಸ್ವಲ್ಪ ಆಯಿಲು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡಿರಿ, ಯಾಕಂದರೆ ಅದು ಒಂದೊಂದು ಸತಿ ಇದು ಆಗಿಬಿಡುತ್ತೆ. ಆದ್ರೂ ಒಂದು ಸತಿ ಟ್ರೈ ಮಾಡಿ ತಿನ್ಬೋದು ಮನೆಯಲ್ಲಿ, ಪದೇ ಪದೇ ತಿನ್ನೋಕ್ಕೆ ಅಂದರೆ ಸರಿ ಹೋಗಲ್ಲ ಅನಿಸುತ್ತೆ. ಯಾಕಂದರೆ ಅಷ್ಟು ಟೇಸ್ಟ್ ಕೂಡ ಜಿಲೇಬಿ ಥರನೇ ಇರಲಿಲ್ಲ ಒಂಚೂರು. ಅಂದರೆ ಒಂಚೂರು ಇತ್ತು, ಸಿಮಿಲರ್ ಆಗಿತ್ತು, ಬಟ್ ಅಷ್ಟೊಂದು ನಾವು ಹೊರಗೆ ಆಚೆ ತಿಂತೀವಲ್ವ ಅದೇ ರೀತಿ ಇರಲಿಲ್ಲ. ಏನು ಒಂದು ಸತಿಗೆ ಟ್ರೈ ಮಾಡ್ಬೋದು, ಅಂದರೆ ಮಕ್ಕಳೆಲ್ಲ ಇರ್ತಾರಲ್ವ ಅವರಿಗೆಲ್ಲ ಇಷ್ಟ ಆಗುತ್ತೆ. ಹಾಗೆ ಇನ್ನೂವರೆಗೂ ಯಾರೆಲ್ಲ ನನ್ನ ವೀಡಿಯೋನ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಇದೇ ರೀತಿಯಾದ ಈಸಿ ರೆಸಿಪೀಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾನೆ ಇರ್ತೀನಿ. ಇಷ್ಟ ಆದರೆ ಟ್ರೈ ಮಾಡಿ. ನಾನು ತರಿಸಿದ್ದಕ್ಕೆ ನಿಮ್ಮ ಜೊತೆ ಶೇರ್ ಮಾಡೋಣ ಅನಿಸ್ತು, ಮಾಡಿದೆ. ಥ್ಯಾಂಕ್ ಯು ಫಾರ್